ಈ ರಾಮ ಮಂದಿರದಲ್ಲಿ ಹುಂಡಿ ಕಳ್ತನ ಆಗಿತ್ತಲ್ಲ, ಎರಡನೇ ಹಂತದ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಆ ರಾಮ ಮಂದಿರದ ಟ್ರಸ್ಟ್ ಇಟ್ಕೊಂಡಿದೆ. ಇವತ್ತು ಎರಡನೇ ಸುತ್ತಿನ ಸಭೆ ಕರೆದಿದ್ದಾರೆ. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಮೋಹನ್ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯುತ್ತೆ ಮಧ್ಯಾಹ್ನ 3 ಗಂಟೆಗೆ. ಆಮೇಲೆ ನಾಳೆ VHP ಮತ್ತು RSS ನಿಂದ ಸಾಧು ಸಂತರ ಸಭೆ ಕೂಡ ಇದೆ ಅಂತೆ. RSS ನಿಜಕ್ಕೂ ಮುಜುಗರ ಅಲ್ವೇನ್ರಿ? ಇವರೆಲ್ಲ ಮೈಲಿಗಲ್ಲನ್ನ ಹಾಕಿದಂಥವ್ರು ಈ ರಾಮ ಮಂದಿರ ವಿಚಾರಕ್ಕೆ. ಅಲ್ಲೇ ಹಿಂಗಾಗ್ಬಿಟ್ರೆ ಆರಂಭ ಆಗಿ 2-3 ವರ್ಷ ಆಗಿಲ್ಲ, 7-8 ಕೋಟಿ ನುಂಗು ನೀರು ಕುಡ್ದಿದ್ದಾರೆ ಅಂದರೆ ಮುಜುಗರದ ಸನ್ನಿವೇಶ. ಸೊ ಟ್ರಾನ್ಸ್ಪರೆನ್ಸಿ ತರಬೇಕು, ಪಾರದರ್ಶಕತೆ ಕಾಪಾಡ್ಕೋಬೇಕು ಈ ಹುಂಡಿ ಕಾಣಿಕೆ ವಿಚಾರದಲ್ಲಿ. ಮತ್ತೆ ಭಕ್ತರ ನಂಬಿಕೆಯನ್ನ ವಾಪಸ್ ರೀಗೇನ್ ಮಾಡ್ಕೋಬೇಕು. ಇದನ್ನ ಹೆಂಗ್ ಮಾಡ್ತಾರೆ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ಅದನ್ನ ಕಾದ್ ನೋಡೋಣ. ಸೊ ಇವಾಗ ರಾಮ ಮಂದಿರ ಹುಂಡಿ ಕಳ್ತನಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ, ಆ ಟ್ರಸ್ಟ್ ಇವತ್ತು ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಇದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ಪ್ರಮುಖ ಹುದ್ದೆಗಳು, CEO ನೇಮಕಾತಿ ಬಗ್ಗೆ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ. ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಹೊಸ ಸಿಬ್ಬಂದಿಗಳಿಗೆ ಆಡಳಿತಾತ್ಮಕ ಚೌಕಟ್ಟು ಕೊಡೋಕೆ ತಯಾರಿ ನಡೆಸ್ಕೊಂಡಿದ್ದಾರೆ. ಹಣಕಾಸಿನ ಪಾರದರ್ಶಕತೆ ಇಂಪಾರ್ಟೆಂಟ್ ಆಗಿ, ಹಣಕಾಸಿನ ಪಾರದರ್ಶಕತೆ ಪರೀಕ್ಷಿಸುವಂತಹ ಸಾಧ್ಯತೆ ಕೂಡ ಇದೆ. ರಾಮ ಮಂದಿರ ಟ್ರಸ್ಟ್ನ ಎರಡನೇ ಅಂದರೆ ಸದ್ಯಕ್ಕಾಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಆ ಟ್ರಸ್ಟ್ ಇವತ್ತು ಎರಡನೇ ಹಂತದ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಕಾಣಿಕೆಯ 1 ರೂಪಾಯಿನೂ ಕೂಡ ಬೇರೆಯವ್ರ ಜೋಬಿಗೆ ಹೋಗ್ದಲ್ಲ ಇರೋ ರೀತಿಯಲ್ಲಿ ಹೆಂಗೆ ನೋಡ್ಕೊಳ್ಳೋದು, ಭದ್ರತೆಯನ್ನು ಇನ್ನೂ ಹೆಚ್ಚು ಮಾಡೋದು ಹೆಂಗೆ? ಈಗ ಒಂದಷ್ಟು ಜನರ ತಲೆದಂಡ ಆಗಿದೆ, ಆ ಜಾಗಕ್ಕೆ ತಂದು ಬೇರೆಯವ್ರನ್ನ ಕೂರಿಸ್ಬೇಕು. ಮತ್ತು ಇನ್ನೂ ಎಷ್ಟು ಖಾಲಿ ಸ್ಥಾನಗಳಿದ್ದಾವೆ. ಇವ್ರು ಹೆಂಗೆ ಮಾಡಿದ್ರು ಅಂದರೆ, ನನ್ನ ಚಿಕ್ಕಪ್ಪನ ಮಗ ಅತ್ತೆ ಮಗಳು ಅಂದ್ಕೊಂಡು ಎಲ್ಲ ಬಿಡಿ, ಹೆಣ್ಮಕ್ಳಿಗೆ ಜಾಗ ಇಲ್ಲ ಅಲ್ಲಿ, ಅತ್ತೆ ಮಗ, ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ ಅಂದ್ಕೊಂಡು ಅವರವರದ್ದೇ ಕುಟುಂಬಸ್ಥರನ್ನ ಮತ್ತು ಅವರಿಗೆ ಕಳ್ತನ ಮಾಡೋಕ್ಕೆ, ಈ ಅನ್ಯಾಯ ಮಾಡೋಕ್ಕೆ ಸಹಕಾರಿಯಾಗುವಂತಹ ಟೀಮನ್ನೇ ಬಿಲ್ಡ್ ಮಾಡ್ಕೊಬಿಟ್ಟಿದ್ರು. ಅದ್ಯಾವುದು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಇವತ್ತಿನ ಮೀಟಿಂಗ್ ಎಷ್ಟು ಹೈಲೈಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ನಾವು. ಸೊ ಈಗ ಪುನರ್ರಚನೆ ಹೆಂಗೆ ಮಾಡ್ತಾರೆ, ಕಂಪ್ಲೀಟ್ ರೀಸ್ಟ್ರಕ್ಚರ್ ಮಾಡಬೇಕು ಅಲ್ಲಿರುವಂತಹ ಪರಿಸ್ಥಿತಿಯನ್ನು ಸದ್ಯಕ್ಕೆ. ಓಕೆ, ಮುಂಚೆ ಹುಂಡಿ ಹಣ ಎಣಿಕೆ ಹೇಗಿತ್ತು, ಈಗ ತೆಗೆದುಕೊಂಡಿರುವಂತಹ ಭದ್ರತಾ ಕ್ರಮಗಳೇನು ಅಂತ ನೋಡ್ತಾ ಹೋಗೋಣ. ತಪಾಸಣೆ ಇಲ್ಲದೆ ದೇವಸ್ಥಾನದ ಆವರಣಕ್ಕೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಟ್ರಸ್ಟ್ ಸದಸ್ಯರ ಕುಟುಂಬದವರು, ದೇಗುಲಕ್ಕೆ ಸಂಬಂಧಪಟ್ಟಂಥವರು. ಅವರಿಗೆ ಚೆಕಿಂಗ್ ಸಿಸ್ಟಮೇ ಇರಲಿಲ್ಲ, ಆರಾಮಾಗಿ ಬಂದು ಹೋಗ್ಬಿಡೋರು, ಗೂಳಿ ಥರ ನುಕ್ಕೊಂಡು ಹೋಗ್ತಾ ಇದ್ರು. ಯಾಕಂದರೆ ಅವ್ರ ಇನ್ಫ್ಲೂಯೆನ್ಸ್, ನಮ್ಮನೆಯವರು ಇಲ್ಲೇ ಇದ್ದಾರೆ ಅಂತ ದೇಗುಲದ ಆವರಣ ಪ್ರವೇಶ ಮಾಡ್ತಾ ಇದ್ರು. ಬಟ್ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂದರೆ, ಬಹು ಹಂತದ ಭದ್ರತಾ ತಪಾಸಣೆ ಇರುತ್ತೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆಯೇ ಹಲವಾರು ರೀತಿಯ ತಪಾಸಣಾ ಕೇಂದ್ರಗಳು. ನೀವಲ್ಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯ ಹೆಂಡತಿಯೇ ಆಗಿರಿ ಅಥವಾ ಅವ್ರ ಮಗಳೇ ಆಗಿರಿ, ಮಗನೇ ಆಗಿರಿ, ಅಂಥವ್ರಿಗೂ ಕೂಡ ಪ್ರೋಟೋಕಾಲ್ ಇಸ್ ಅ ಪ್ರೋಟೋಕಾಲ್. ಎಲ್ಲರೂ ಇನ್ನು ಮುಂದೆ ಈ ವ್ಯವಸ್ಥೆಯನ್ನು ಹೊಂದಾಣಿಕೆ ಮಾಡ್ಕೋಬೇಕು ಅಂತ. ಹಿಂದೆ ಹಂಗಿರಲಿಲ್ಲ. ಪ್ರತಿ ಹಂತದಲ್ಲೂ ಕೂಡ ಭಕ್ತರ ಪರಿಶೀಲನೆ ನಡೆಯುತ್ತೆ. ಇಲ್ಲಿ ನಮ್ಮ ಕಡೆಯವರು ಅವ್ರ ಕಡೆಯವರು ಅನ್ನೋ ಇನ್ಫ್ಲೂಯೆನ್ಸ್ ನಡೆಯಲ್ಲ. ಭಕ್ತರು ಅಂದರೆ ಭಕ್ತರು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹಂಗೆ ನಡೆಯುತ್ತಾ ಅದು ಪ್ರಶ್ನೆ. ಎರಡನೇದು, ಸಿಬ್ಬಂದಿಗಳಿಂದ ಹುಂಡಿ ಎಣಿಕೆ ವೇಳೆ ನಿಷೇಧಿತ ವಸ್ತುಗಳ ಬಳಕೆ ಆಗ್ತಾ ಇತ್ತಂತೆ. ಎಕ್ಸಾಂಪಲ್, ಮೊಬೈಲ್ ತಗೊಂಡೋಗಂಗಿರಲಿಲ್ಲ, ಮೆಟಲ್ ವಸ್ತುಗಳನ್ನು ತಗೊಂಡೋಗಂಗಿರಲಿಲ್ಲ, ಆಮೇಲೆ ಕಿಸೆ ಇರುವಂತಹ ವಸ್ತುಗಳನ್ನು ಬಳಸ್ತಾ ಇದ್ರು, ಜೇಬ್ ಗೀಬಿಗೆ ಹಾಕೊಂಡು ಹೋಗೋಕ್ಕೆ ಸಾಕ್ಸ್ ಅಲ್ಲೆಲ್ಲ ಇಟ್ಕೊಂಡು ಹೋಗ್ತಾ ಇದ್ರಂತಲ್ಲ. ಆಮೇಲೆ ಪಕ್ಕದಲ್ಲಿರುವ ಬಾತ್ರೂಮಿಗೆ ಕಂತೆ ಹಣವನ್ನು ಬಿಸಾಡ್ತಾ ಇದ್ರಂತೆ. ಹೋಗ್ಬೇಕಾದ್ರೆ ನೋಡ್ತಾರಲ್ಲ, ಚೆಕ್ ಮಾಡ್ತಾರಲ್ಲ, ಹಾಗಾಗಿ ಅಲ್ಲಿ ಬಿಸಾಕಿ ಇಲ್ಲಿಂದ ಹೋಗಿ ಬಾತ್ರೂಮ್ನಿಂದ ಹಣ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. 7 ಕೋಟಿನೂ ಹಾಗೆ ಆಗಿದೆ ಅಂತಲ್ಲ, ಬಟ್ ಹಲವಾರು ಸಲ ಈ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತ. ಸೊ ಅದು ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಇವಾಗ ಮೆಟಲ್ ಡಿಟೆಕ್ಟರ್ ಮತ್ತು ಬ್ಯಾಗೇಜ್ ಸ್ಕ್ಯಾನರ್ಗಳ ಬಳಕೆ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅದನ್ನು ಬಳಸ್ಕೊತೀವಿ ಅಂತ. ಇನ್ನು ಪ್ರವೇಶ ದ್ವಾರಗಳಲ್ಲಿ ವಾಕ್-ಥ್ರೂ ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಲಾಗಿದೆ. ಜೇಬಲ್ಲಿ ಅಥವಾ ಬಟ್ಟೆಯೊಳಗೆ ಏನಾದರೂ ನೀವು ಮೆಟಲ್ ವಸ್ತುಗಳನ್ನು ತಗೊಂಡು ಹೋದರೆ, ಲೋಹದ ವಸ್ತುಗಳಿದ್ರೆ ತಕ್ಷಣ ಅದು ಡಿಟೆಕ್ಟ್ ಮಾಡುತ್ತೆ ಅಥವಾ ಪತ್ತೆ ಹಚ್ಚುತ್ತೆ, ಸೌಂಡ್ ಬರುತ್ತೆ, ಅದನ್ನು ಹೊರಗಿಳಿಸಿ ಕಳಿಸ್ತಾರೆ. ಮುಂದಕ್ಕೆ ಏನಪ್ಪ ಅಂದರೆ, ಮೊಬೈಲ್ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಿ ಹುಂಡಿ ಎಣಿಕೆ ಆಗುತ್ತೆ. ಇನ್ಮೇಲೆ ಅನುಮತಿ ಇಲ್ಲಾಂದ್ರೂ ಮೊಬೈಲ್ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಿ, ಇನ್ನು ಮುಂದಕ್ಕಲ್ಲ, ಹಿಂದೆ ಹಂಗಿತ್ತು. ಹಿಂದೆ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಿ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ರು. ವರ್ಸಸ್ ಅಂದರೆ ಇನ್ನು ಮುಂದಕ್ಕೆ ಹೆಂಗಿರುತ್ತೆ ಅಂದರೆ, ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ಕೊಂಡು, ಅದರಲ್ಲೂ ಕೆಲವು ಪ್ರದೇಶಗಳಲ್ಲಿ ಆಧುನಿಕ ನಿಗಾ ತಂತ್ರಜ್ಞಾನವನ್ನು ಬಳಸ್ತಾರಂತೆ. ಅನುಮಾನಾಸ್ಪದ ರೀತಿಯಲ್ಲಿ ಚಟುವಟಿಕೆಗಳು ಕಂಡು ಬಂದರೆ ಅದನ್ನು ಆದಷ್ಟು ಬೇಗ ಗುರುತಿಸುವಂತಹ ವ್ಯವಸ್ಥೆ ಮಾಡಿದ್ದಾರೆ. ತ್ವರಿತವಾಗಿ ಗುರುತಿಸುವ ವ್ಯವಸ್ಥೆ ಅಂತ ಇದ್ದಾರೆ. ಓಕೆ, 4ನೇದು, ನಕಲಿ ಗುರುತಿನ ಚೀಟಿ ಮತ್ತು ತಪ್ಪು ಮಾಹಿತಿ ಕೊಟ್ಟು ದೇಗುಲದ ಪ್ರವೇಶ. ಹಿಂದೆಲ್ಲ ಮಾಡಿದ್ದಾರೆ.
VIP VVIP ಒಂದು ಟಿಕೆಟ್ ಅನ್ಕೊಂಡು ಪಾಸ್ ಅನ್ಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ನುಂಗು ನೀರು ಕುಡ್ದಿದ್ದಾರೆ. ದೇವಸ್ಥಾನದ ಒಳಗೆ ಪ್ರವೇಶವನ್ನ ಪಡೆಯೋಕೆ ಫೇಕ್ ಒಂದು ಟಿಕೆಟ್ ಅನ್ನ ತಗೊಂಡು ಹೋಗ್ತಾ ಇದ್ರು. ಸೊ ಇನ್ನು ಮುಂದೆ ಅದಕ್ಕೆ ಕಟ್ ಆಗುತ್ತೆ. ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಮಾಡೋದ್ರ ಮುಖಾಂತರ ಅನುಮಾನಾಸ್ಪದ ಚಟುವಟಿಕೆಗಳನ್ನು ತ್ವರಿತವಾಗಿ ಗುರುತಿಸೋಕೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ಯಾವ ಫೇಕ್ ಗೀಕ್ ಟಿಕೆಟ್ಗಳು ನಡೆಯಲ್ಲ ಅಂತ ಇದ್ದಾರೆ. ಓಕೆ, ಕಿಸೆ ಇರುವ ಬಟ್ಟೆ ಧರಿಸಿ ಹುಂಡಿ ಎಣಿಸ್ತಾ ಇದ್ರು ಸಿಬ್ಬಂದಿ. ಅಂದ್ರೆ ಜೇಬ್ ಇರ್ತಾ ಇತ್ತು, ಅದು ಇರಂಗಿಲ್ಲ, ದುಡ್ಡು ಎಣಿಸ್ತಾರೆ, ಜೇಬ್ ಗೀಬ್ಗೆ ಹಾಕೊಂಡೋದ್ರೆ ಬೇಸಿಕ್ ಅದು ಮೇಲ್ನೋಟ ಕಂಡು ಬರೋದು. ಬಟ್ ಹಂಗೆ ಮಾಡ್ತಾ ಇದ್ರಂತ ಇವರು. ನಿಯಮ ಉಲ್ಲಂಘಿಸಿ ಕಿಸೆ ಇರುವಂತಹ ಅಥವಾ ಜೇಬ್ ಇರುವಂತಹ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಬಟ್ ಇನ್ನು ಮುಂದಕ್ಕೆ ಹಂಗಾಗಲ್ಲ. ಪ್ರವೇಶ ದ್ವಾರಗಳಲ್ಲಿ ಕಟ್ಟುನಿಟ್ಟಿನ ಗುರುತಿನ ಪರಿಶೀಲನೆ ಆಗುತ್ತೆ. ದೇಗುಲದ ಸಿಬ್ಬಂದಿ ಅಂತ ಅನಿಸ್ಕೊಂಡವ್ರಿಗೆ ಮಾತ್ರ ಒಳಗೆ ಪ್ರವೇಶ ಇರುತ್ತೆ. ಆ್ಯಂಡ್ ಅವರಿಗೆ ಅವರ ಯೂನಿಫಾರ್ಮನ್ನು ಇನ್ನು ಮುಂದೆ ಇನ್ನೊಂದಷ್ಟು ಅಚ್ಚುಕಟ್ಟಾಗಿ ಗಮನ ಕೊಡ್ತಾರೆ ಅಂತ. 6ನೇ ಅಂಶ, CC ಕ್ಯಾಮ್ರಾ ಕಣ್ ತಪ್ಪಿಸಿ ರಾಮನ ಹುಂಡಿ ಮೇಲೆ ಕಣ್ಣು ಹಾಕಿದ್ರು. CCTVಗೂ ಮಣ್ಣೆರಚಿ ರಾಮನ ಹುಂಡಿ ಹಣವನ್ನ ಎದುರಿಸ್ತಾ ಇದ್ರು ಖದೀಮ್ರು. ಬಟ್ ಇನ್ನು ಮುಂದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಹೆಚ್ಚಿನ ಸಂಖ್ಯೆಯ CCTV ಕ್ಯಾಮ್ರಾಗಳ ಮೂಲಕ ನಿಗಾ ಇಡ್ತಾರೆ. ಹೆಜ್ಜೆ ಹೆಜ್ಜೆಗೂ ಅಷ್ಟೇ, ಯಾರು ಎಲ್ಲೂ ಕಣ್ ತಪ್ಸಕ್ಕಾಗಬಾರ್ದು. ದೇವಸ್ಥಾನದ ಆವರಣದಲ್ಲಿ ಈಗೇನು ಕ್ಯಾಮ್ರಾ ಫೆಸಿಲಿಟೀಸ್ ಇತ್ತು ಅದನ್ನ ಇನ್ನೊಂದು 10 ಪಟ್ಟು ಜಾಸ್ತಿ ಮಾಡ್ತೀವಿ ಅಂತ. ನಿಯಂತ್ರಣ ಕೊಠಡಿಯಿಂದ 24 ಗಂಟೆಗಳ ನಿಗಾ ಇಡಲಾಗುತ್ತೆ. ಅಂದರೆ CCTV ಕಣ್ಗಾವಲಿನಲ್ಲಿ ನೀವು ಹೆಜ್ಜೆ ಹೆಜ್ಜೆಗೂ ಇಡ್ತೀರಿ ಅಂತ ಅವ್ರು ಹೇಳ್ತಾ ಇರೋದು. ಆ್ಯಂಡ್ ಅದನ್ನು ಗಮನಿಸ್ತಾ ಇರ್ತಾರೆ. ಮಾನಿಟರಿಂಗ್ ಮಾಡೋಕ್ಕೆ ಇನ್ನೊಂದಷ್ಟು ಸಿಬ್ಬಂದಿಗಳನ್ನು ಹೆಚ್ಚಿಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಕಾಣುತ್ತೆ. ಆಮೇಲೆ ಯಾವುದೇ ಭದ್ರತೆ ಇಲ್ಲದೆ ರಾಮ ಮಂದಿರ ದೇಗುಲದ ಪ್ರವೇಶ ಹಿಂದೆ ಆಗ್ತಾ ಇತ್ತು. ರೂಲ್ಸ್ ಇತ್ತು, ಬಟ್ ಇವರು ಅದನ್ನು ಫಾಲೋ ಮಾಡ್ತಾ ಇರಲಿಲ್ಲ. ಬಟ್ ಇನ್ನು ಮುಂದಕ್ಕೆ ಭದ್ರತಾ ಸಿಬ್ಬಂದಿ, ವಿಶೇಷ ಭದ್ರತಾ ದಳಗಳನ್ನು ಕೂಡ ನಿಯೋಜನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಹುಂಡಿ ಹಣವನ್ನ ಒಟ್ಟಿಗೆ ಮಿಶ್ರಣ ಮಾಡಿದ ಆರೋಪ ಕೂಡ ಹಿಂದೆ ಇತ್ತು. ಬಟ್ ಈಗ ಕಡಿಮೆ ಅಂದ್ರೂ ಕೂಡ ಕನಿಷ್ಠ 3 ಬಾರಿ ಸಿಬ್ಬಂದಿಯ ತಪಾಸಣೆ ಆಗುತ್ತೆ ಒಳಗೆ ಹೋಗ್ಬೇಕಾದ್ರೆ. ಆಮೇಲೆ ವಸ್ತುಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಮತ್ತು ಅವ್ರು ಹೊರಗೆ ಬರಬೇಕಾದ್ರೆ 3 ಸಲ ಚೆಕಿಂಗ್ ಇರುತ್ತಂತೆ. ಎಕ್ಸಾಂಪಲ್, ನೀವು ಸೂಪರ್ ಮಾರ್ಕೆಟ್ಗಳಲ್ಲಿ ಹೋಗಿ ಬೆಳಗ್ಗೆ ಹೋಗ್ಬೇಕಾದ್ರೆ ಏನು ಪರೀಕ್ಷೆ ಇರುತ್ತೋ ಇಲ್ವೋ, ವಾಪಸ್ ಬರಬೇಕಾದ್ರೆ ಅವರದ್ದೇ ಅಂಗಡಿಯ ಸಿಬ್ಬಂದಿಗಳಾಗಿರಲಿ ಚೆಕ್ ಮಾಡ್ತಾರೆ ವಸ್ತುಗಿಸ್ತು ತಗೊಂಡು ಹೋಗ್ತಾ ಇದ್ದಾರಾ ಅಂತ. ಅಂಥದ್ದು ಆಗ್ಲಿಲ್ವಲ್ಲ ರಾಮ ಮಂದಿರದಲ್ಲಿ ಅನ್ನೋದೇ ಆಶ್ಚರ್ಯ. ಬಟ್ ಇನ್ನು ಮುಂದಕ್ಕೆ ಹಂಗಾಗಕ್ಕೆ ಬಿಡಲ್ಲ ಅಂತ ಇದ್ದಾರೆ. ಓಕೆ, ಇನ್ನು ಯಾವುದೇ ಭದ್ರತೆ ಇಲ್ಲದೆ ದೇಗುಲ ಪ್ರವೇಶ ಆಗ್ತಾ ಇತ್ತು. ಇದನ್ನೊಂದು 3-4 ಸಲ ಹೇಳ್ಬಿಟ್ಟೆ ನಾನು. ಬಟ್ ಇನ್ನು ಮುಂದಕ್ಕೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯ ಸಿಬ್ಬಂದಿಗಳಿಗೆ. ಸಾಮಾನ್ಯ ಆಫೀಸ್ಗಳಲ್ಲಿ ಹಂಗಿರುತ್ತೆ ನೋಡಿ, ಬಯೋಮೆಟ್ರಿಕ್. ನೀವು ಆಲ್ರೆಡಿ ತಂಬನ್ನು ಕೊಟ್ಟಿರ್ತೀರಿ ಅಥವಾ ಫೇಸ್ ರಿಜಿಸ್ಟ್ರೇಷನ್ ಇರುತ್ತೆ. ನೀವು ಆಫೀಸ್ನವರು ಒಂದು ಗೊತ್ತಾಗಕ್ಕೆ ಬೇಸಿಕ್ ಗುರುತು ಮಾಡುವಂತಹ ಯಂತ್ರ ಅದು ಇರ್ಲಿಲ್ವಾ ಇಲ್ಲಿ ತನಕ? ಇದ್ರೂ ಅದನ್ನ ಲೆಕ್ಕಕ್ಕೆ ತಗೊಂಡಿರ್ಲಿಲ್ವಾ? ಚಿಕ್ಕ ಪುಟ್ಟ 10-20 ಜನ ಸಿಬ್ಬಂದಿಗಳು ಇಟ್ಕೊಂಡಿರೋ ಆಫೀಸಲ್ಲೇ ಹಂಗಿತ್ತಪ್ಪ. ರಾಮ ಮಂದಿರದಲ್ಲಿ ಇರಲಿಲ್ಲ ಅನ್ನೋದೇ ಆಶ್ಚರ್ಯ. ಅಥವಾ ಇದ್ರೂ ಅದನ್ನು ಬಳಸ್ತಾ ಇರಲಿಲ್ಲ ಅನ್ನೋದು ಇನ್ನೊಂದು ಕಳ್ತನಕ್ಕೆ ಸುಲಭ ಮಾಡ್ಕೊಂಡಂತಹ ದಾರಿ. ನೋಡೋಣ, ಅದೆಲ್ಲವನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ.